ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ. ಅದು ನನಗೆ ಒಂದು ಹೆಮ್ಮೆ. ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ. ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಇನ್ನೂ ನನಗೆ ಅನಿಸ್ತಾ ಇಲ್ಲ. ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಯಾಕೆ ನಿಮ್ಮ ಬಗ್ಗೆ ಈಗ ಕಳೆದ ಚುನಾವಣೆಯಲ್ಲೂ ಕೂಡ ನಿಮಗೆ ಅವಕಾಶ ಎಲ್ಲೋ ಒಂದ್ ಕಡೆ ಅಲ್ಲೂ ತಪ್ಪಿಸಿದ್ರು, ಈಗಲೂ ಕೂಡ ಮಗನಿಗೆ ಏಕೆ ವೈಯಕ್ತಿಕವಾಗಿ? ನನಗೂ ಅವ್ರಿಗೂ ಆತ್ಮೀಯ ಸ್ನೇಹಿತರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದವ್ರು ನಾವು. ಅವರ ಕೆಲವು ದೋಷಗಳನ್ನು ನೇರವಾಗಿ ಅವ್ರಿಗೆ ನಾನು ಹೇಳಿದೆ, ಇಂತಿಂಥ ತಪ್ಪುಗಳು ನೀವು ಮಾಡ್ತಾ ಇದ್ದೀರಿ, ಇದು ಒಳ್ಳೇದಲ್ಲ, ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ಸಿಗೋದಿಲ್ಲ ಅಂತಂಥ ಸಂದರ್ಭದಲ್ಲಿ ಅವರು ಒಂದು 3-4 ಸಾರಿ ನಾನು ಹೇಳಿದಂಥ ಸಂದರ್ಭದಲ್ಲಿ, ಯಾಕಂದರೆ ಯಡಿಯೂರಪ್ಪನವ್ರ ಬಗ್ಗೆ ಆಪಾದನೆ ಬಂದಿದ್ದು ನಮಗೆ ಸಮಾಧಾನ ಆಗ್ತಿರ್ಲಿಲ್ಲ, ನಮಗೆ ನೋವಾಗುತ್ತೆ. ಕೊನೆ ಅವ್ರು ಹೇಳಿದ್ರು, ನನ್ನ ವೈಯಕ್ತಿಕ ವಿಚಾರಗಳಪ್ಪ, ಇದ್ರ ಬಗ್ಗೆ ನೀವು ತಲೆ ಹಾಕಬಾರ್ದು ಅಂತ. ಅಲ್ಲಿಂದ ನಾನು ಸರ್ಕೊಂಡೆ. ನಂಬರ್ 1. ನಂಬರ್ 2, ಅವ್ರು KGPಗೆ ಹೋದರು. ನಾನು ಯಾವುದೇ ಕಾರಣಕ್ಕೂ KGPಗೆ ಹೋಗಲಿಲ್ಲ. ಈ ಥರದ ಅನೇಕ ಅಂಶಗಳು ಇರ್ಬೋದು. ನನ್ನ ಮಾತು ಕೇಳ್ತಾ ಇಲ್ಲಲ್ಲ. ನಾನು ಈ ಪಕ್ಷ ಕೊಟ್ಟಂಥ ಸಂಸ್ಕಾರದಿಂದ ಈ ಸಂಘಟನೆಗೆ ನಿಷ್ಠೆಯಾಗಿ ಬಂದೇವಿನ ಯಾವುದೇ ವ್ಯಕ್ತಿ ಪರವಾಗಿ ನಾನು ಹೋಗಲಿಲ್ಲ. ಅದು ಅವ್ರ ಬೇಸರ ಆಗಿರ್ಬೋದು. ನೋಡೋಣ ಏನೇನಾಗುತ್ತೆ ಅಂತ. ನಾಳೆ 15ನೇ ತಾರೀಕು ಸಭೆ ತೀರ್ಮಾನದಲ್ಲಿ ಇದೆಲ್ಲ ನಿಂತಿದೆ. ನೋಡ ಏನೇನಂತ. 100 ಪ್ರಾಣ ಹೋದರೂ ಕೂಡ ನಾನು ಮೋದಿಯವ್ರು ಬಿಡೋಲ್ಲ. ಮೋದಿಯವ್ರ ಪರವಾಗೇ ಇರೋದು. ಅವ್ರು ಅಕಸ್ಮಾತ್ ಎಲ್ಲರೂ ಸೇರಿ ಚುನಾವಣೆ ನಿಲ್ಲಬೇಕು ಅಂತಂದ್ರೂ ಕೂಡ ಚುನಾವಣೆ ನಾನು ಗೆದ್ದು ಮೋದಿ ಪರವಾಗೇ ಹೋಗ್ತೀನಿ. ಮೋದಿ ಬಿಟ್ಟು ನಾನು ಎಂದೆಂದೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಪಕ್ಷ ಯಡಿಯೂರಪ್ಪ ಹಿಂದೆ ಲಾಸ್ಟ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳಿದ್ರಿ, ಈ ರೀತಿ ಯಾರೋ ಒಬ್ಬರ ಹಿತ, ಒಂದು ಕುಟುಂಬದ ಹಿತಕ್ಕೆ ಒಳಗಾಗಬಾರ್ದು ಅಂತಕ್ಕಂಥದ್ದು. ಈಗಲೂ ಈ ಪಟ್ಟಿ ನೋಡಿದ್ರೆ ಎಲ್ಲೋ ಒಂದು ರೀತಿ ಅದೇ ರೀತಿಯ ಇದು ಅಲ್ಲ. ಈಗ ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಇನ್ನು ಉಳಿದಿದ್ದನ್ನು ನಾಡಿದ್ದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ಇವೆಲ್ಲ ಸಮಾಜ ಪ್ರಮುಖರು, ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ ನಂತರ ಖಂಡಿತ ಉಳಿದ ಎಲ್ಲ ಅಂಶವನ್ನು ಹೇಳ್ತೀನಿ. ಸಾಕಿಷ್ಟು ಸಾಕಣ. ಮತ್ತೆ ಯಾಕೆ ಮತ್ತೆ ಸಾಕೋದು? ಮತ್ತೆ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಅವರು ನಮ್ಮ ರಾಧಾಮೋಹನ್ ಅಗರ್ವಾಲ್ ಬನ್ನಿ ಬೆಂಗಳೂರಿಗೆ, ನಾನು ಬೆಂಗಳೂರು ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ, ಬೇರೆ ಕೆಲಸಗಳಿದೆ, ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಯಾಕೆ ಮಾತಾಡಬೇಕು ಬಂದು? ಏನು ಲಾಭ? ಈಗ ಅನೌನ್ಸ್ ಮಾಡಾಯ್ತು ನೀವು. ನನಗೆ 6 ವರ್ಷದ ಕೆಳಗೇ ಅವ್ನು ಓಡಾಟ ಮಾಡಬೇಕು ಅಂತ ಹೇಳಿದಾಗ ಅನೇಕ ಹಿರಿಯರ ಹತ್ರ ಮಾತಾಡಿದ್ದೆ, ಓಡಾಡಲಿ ಅಂತ ಹೇಳಿದರು. ಯಡಿಯೂರಪ್ಪನವ್ರ ಹತ್ರ ಹೋಗಿ ಮಾತಾಡಿದಾಗ ನನಗೆ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿನ್ನ ಮಗನ ಟಿಕೆಟು ಕೊಡಿಸ್ತೀನಿ, ನಾನು ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ. ಯಾಕೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಇದನ್ನು ಏನು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ. ಯಾಕೆಂದರೆ ಪಕ್ಷವೂ ಉಳಿಬೇಕು, ಇದರಲ್ಲೇನು ಅನುಮಾನ ಇಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆಯಲ್ಲ, ಇದ್ರ ನೋವಿಗೆ ಧ್ವನಿನೂ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ವೈಯಕ್ತಿಕವಾಗಿ ನಾನು ಯೋಚನೆ ಮಾಡ್ತೀನಿ. ಎಲ್ಲ ಹಿರಿಯರ ಜೊತೆ ಕೂತು ಚರ್ಚೆನೂ ಮಾಡ್ತೀನಿ. ಎಲ್ಲ ಸಮಾಜದವರು ಕೂಡ ಭಾಳ ಒತ್ತಡ ಇದೆ, ಭಾಳ ಒತ್ತಡ ಇದೆ. ನೀವು ದಯವಿಟ್ಟು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ನಿಮ್ಮ ಜೊತೆ ನಾವಿದ್ದೇವೆ, 100ಕ್ಕೆ 100 ಗೆಲ್ಲಿಸ್ತೇವೆ, ಇದನ್ನು ಹೇಳ್ತಾ ಇದ್ದಾರೆ. ಈಗ ನಾಡಿದ್ದು ತೀರ್ಮಾನ ಶಿವಮೊಗ್ಗಕ್ಕೆ ಮಾತ್ರ ಹಾವೇರಿ ಎರಡೂ ಸೇರಿಸಿ ಮಾಡ್ತಾರೆ, ಎರಡು ಕಡೆ ಗೊತ್ತಿಲ್ಲರಿ. ನಾನು ಅವ್ರ ಜೊತೆ ಕೂತು ನಾಳೆ ಕರೀತಾ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾವೇರಿ ಕ್ಷೇತ್ರದಿಂದನೂ ಕಾಂತೇಶ ಸ್ಪರ್ಧೆ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರ ಘೋಷಣೆ ಆಗ್ತಿದ್ದಂಗೆ ಮತ್ತು ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ. ಭಾಳ ಒತ್ತಡ ಮಾಡ್ತಾರೆ ಕಾಂತೇಶನ್ ಹಾವೇರಿ ನಿಲ್ಲಿಸಬೇಕು ಅಂತ. ನಾನು ಅದ್ರ ಬಗ್ಗೆ ಇನ್ನೂ ಚಿಂತೆ ಮಾಡೋಕ್ಕೆ ಹೋಗಿಲ್ಲ. ಸರ್, ಈಗ ಯಾರು ಟಿಕೆಟ್ ಅವಕಾಶ ಹೊಂದಿದ್ರು, ಈಗ ಸಾಧಾರಣ ಸಿಟಿ ರವಿ ಇರ್ಬೋದು, ಅಂಥವ್ರನ್ನು ಕೂಡ ನೀವೇನಾದರೂ ಸಂಪರ್ಕಿಸಿ ಪಕ್ಷದ ನೋಡಿ. ಈಗ ಎರಡು ಪ್ರಶ್ನೆ. ನಾನು ಈಗ ಯಾವುದೂ ಹೇಳಲ್ಲ. ನಾನೇನು ತೀರ್ಮಾನ ತಗೋತೀನಿ, ತೀರ್ಮಾನ ತಗೊಂಡ ನಂತರ ಮುಂದಿಂದು ಎಲ್ಲಿ ಆ ಸಭೆ ನಡೆಸ್ತೀನಿ, ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ಅಂದೆ. ನಾನು ಇನ್ನೂ ಹೇಳಿಲ್ಲಲ್ಲ. ಯಾರು ನಿಂತೀನಿ ಅಂತ ಹೇಳಿರೋದು? ಅಭಿಪ್ರಾಯ ಸಂಗ್ರಹ ಮಾಡಿ ಪಕ್ಷವನ್ನು ಉಳಿಸೋದಕ್ಕೋಸ್ಕರ ನೀವು ನಿಂತ್ಕೋಬೇಕು ಅಂತ ಎಲ್ಲರೂ ಹೇಳ್ತಿರೋದು. ಒಂದು ಕುಟುಂಬದ ಕೈಯಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಹೇಳ್ತಾರೆ, ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು, ನಿಂತ್ಕೊಂಡು ಗೆದ್ದು ಕೇಂದ್ರ ನಾಯಕರು ಅರ್ಥ ಆಗುತ್ತೆ. ಈ ಚುನಾವಣೆ ಅಕಸ್ಮಾತ್ ನಾನು ನಿಂತರೆ ಯಾಕೆ ನಿಂತೆ, ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಿಂತ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ಎಲ್ಲ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ, ನೊಂದಿರೋರು.
ಒಂದು ಕುಟುಂಬದ ಕೈಲಿ ಹಾಕ್ಕೊಟ್ರು ಪಕ್ಷವನ್ನು? ಅವರೇ ಹಂಗಾರೆ ನಾಯಕರ? ಅವರೇ ಲಿಂಗಾಯತ ನಾಯಕರ? ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ? ಈ ಅಂಶಗಳೆಲ್ಲರೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆಲ್ಲವೂ ಉತ್ತರ ನಾನು ಹೇಳ್ತೀನಲ್ಲ, ನಾಡ್ದು ಸಭೆಯ ನಂತರ ನಿಮಗೆ ತಿಳಿಸ್ತೇನೆ. ಪಕ್ಷದಲ್ಲಿ ಇಷ್ಟೊಂದು ವಾತಾವರಣ ಹದಗೆಡಿ ಕಾರಣ ವಿಧಾನಸಭೆ ಚುನಾವಣೆ ಸೋತ್ರಿ, ಅದರ ನಂತರ ಕೂಡ ಇಲ್ಲಿ ಪಾಠ ಕಲಿಯಿಲ್ಲ ಅಂತ ಪಕ್ಷ. ನೋಡ, ಆಮೇಲೆ ಹೇಳ್ತೀನಲ್ಲ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.